ಸೊ ಈ ವಿಡಿಯೋದಲ್ಲಿ ಮಾರ್ಕೆಟ್ ಸಪೋರ್ಟ್ ಹತ್ರ ಕನ್ಸೋಲಿಡೇಟ್ ಆದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಒಂದು ಸಪೋರ್ಟ್ ಇದೆ ನನಗೆ, ಮಾರ್ಕೆಟು ಈ ಸಪೋರ್ಟ್ ಹತ್ರ ಕನ್ಸೋಲಿಡೇಷನ್ ಆಗ್ತಾ ಇದೆ ಅಂತ ಅನ್ಕೊಳ್ಳಿ. ಸೊ ಮಾರ್ಕೆಟ್ ಸಪೋರ್ಟ್ನ ಎಬೋ ಕನ್ಸೋಲಿಡೇಟ್ ಆಗ್ತಿದೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಮಾರ್ಕೆಟು ಸಪೋರ್ಟ್ಗೆ ರೆಸ್ಪೆಕ್ಟ್ನ ಕೊಟ್ಟು ಟಚ್ ಮಾಡಿ ಮೇಲ್ಗಡೆ ಹೋಗ್ಬಿಡಬೇಕು. ಇನ್ ಕೇಸ್ ಕನ್ಸೋಲಿಡೇಟ್ ಆಗ್ತಿದೆ ಅಂತಂದರೆ ವಾಲ್ಯೂಮ್ನ ಚೆಕ್ ಮಾಡಿ. ಇನ್ ಕೇಸ್ ವಾಲ್ಯೂಮ್ ಏನಾರ ಡಿಕ್ರೀಸ್ ಆಗ್ತಿದೆ ಅಥವಾ ರೆಡ್ ಬಾರ್ಗಳು ಕಾಣ್ತಿದೆ ಅಂತಂದರೆ ಮಾರ್ಕೆಟು ಫಾಲ್ ಆಗಬಹುದು ಅಂತ ಅರ್ಥ. ಇಟ್ ಈಸ್ ವೆರಿ ಡೇಂಜರ್ ಇಫ್ ದ ಮಾರ್ಕೆಟ್ ಈಸ್ ಕನ್ಸೋಲಿಡೇಟಿಂಗ್ ಅಟ್ ಸಪೋರ್ಟ್. ಓಕೆನಾ? ಸೊ ಮಾರ್ಕೆಟು ಸಪೋರ್ಟ್ ಹತ್ರ ಕನ್ಸೋಲಿಡೇಟ್ ಆಗುವಾಗ ನಾನೇನು ಮಾಡಬೇಕು? ಆ್ಯಸ್ ಎ ಟ್ರೇಡರ್, ಮಾರ್ಕೆಟ್ ಇಲ್ಲಿಗೆ ಬಂದಿದೆ, ಕನ್ಸೋಲಿಡೇಟ್ ಆಗ್ತಾ ಇದೆ. ಸೊ ಇಲ್ಲಿ ಎಲ್ಲಿ ನನಗೆ ರೆಸಿಸ್ಟೆನ್ಸ್ ಸಿಗುತ್ತೋ, ಈ ಪಾಯಿಂಟ್ಗಳಲ್ಲಿ ಮಾರ್ಕೆಟ್ ಬರುತ್ತೆ, ಇಲ್ಲೆಲ್ಲೋ ಒಂದು ಕಡೆ ರೆಸಿಸ್ಟೆನ್ಸ್ ಸಿಕ್ಕಾಗ ಇಲ್ಲಿ ಶಾರ್ಟ್ ಮಾಡಿ ಬಿಗ್ ಟಾರ್ಗೆಟ್ನ ಮಾಡಬಹುದು. ಸೊ ಮಾರ್ಕೆಟ್ ಈ ಪಾಯಿಂಟ್ನ ಯಾಕೆ ಕೊಡುತ್ತೆ ಅಂತಂದರೆ, ಆಫ್ಟರ್ ದ ಕನ್ಸೋಲಿಡೇಷನ್ ಮಾರ್ಕೆಟಿಗೆ ಸಮಥಿಂಗ್ ರಿಕ್ವೈರ್ಡ್, ನನಗೆ ಒಂದು ಪುಷ್ ಬೇಕು. ಸುಮಾರು ಹೊತ್ತಿಂದ ಮಾರ್ಕೆಟ್ ಒಂದೇ ಕಡೆ ಇದೆ, ಮಾರ್ಕೆಟ್ ಐದರ್ ಕೆಳಗಡೆ ಬಿದ್ದು ಮೇಲ್ಗಡೆ ಹೋಗುತ್ತೆ ಅಥವಾ ಮೇಲ್ಗಡೆ ಹೋಗಿ ಕೆಳಗಡೆ ಬೀಳುತ್ತೆ. ಇಲ್ಲಿ ಪ್ರೆಷರ್ ಇಲ್ಲ, ಕಾಮಾಗಿದೆ ಮಾರ್ಕೆಟು. ಸೊ ಸಮಥಿಂಗ್ ವಾಲ್ಯೂಮ್ ಬೇಕು, ಲಿಕ್ವಿಡಿಟಿ ಬೇಕು. ಸೊ ಈ ಟೈಮಲ್ಲಿ ಮಾರ್ಕೆಟು ಐದರ್ ಸಪೋರ್ಟ್ನ ತೊಗೊಂಡು ಮತ್ತೆ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಗುತ್ತೆ ಅಥವಾ ರೆಸಿಸ್ಟೆನ್ಸ್ನ ಫೇಸ್ ಮಾಡಿ ಮತ್ತೆ ಕೆಳಗಡೆ ಬಿದ್ದು ಬಿಡುತ್ತೆ. ಸೊ ಇದೊಂಥರ ಕ್ಯಾಟರ್ ಪಿಲ್ಲರ್ ಇದ್ದ ಹಾಗೆ. ಕ್ಯಾಟರ್ ಪಿಲ್ಲರ್ ಹೇಗೆ ಮಾರ್ಕೆಟ್ ಹಿಂಗೆ ಎಳೆದು ಹಿಂಗೆ ಬಿಡ್ತೀವೋ, ಮಾರ್ಕೆಟು ಅಷ್ಟೇ. ಇಫ್ ದ ಮಾರ್ಕೆಟ್ ವಾಂಟ್ಸ್ ಟು ಬ್ರೇಕ್ ದಿ ಸಪೋರ್ಟ್, ಒಂದ್ಸತಿ ಮಾರ್ಕೆಟ್ ಮೇಲ್ಗಡೆ ಬಂದು ಮತ್ತೆ ಈ ಥರ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ನಾವಿಲ್ಲಿ ಏನು ಅನ್ಕೊಂತೀವಿ? ಸ್ಟಾಪ್ ಲಾಸ್ ಹಿಟ್ ಆಯಿತು, ಟ್ಯಾಪ್ ಆದ್ವಿ ಅಂತ ಅನ್ಕೊಂತೀವಿ. ಬಟ್ ಇದು ಕೂಡ ಮಾರ್ಕೆಟಲ್ಲಿ ವರ್ಕ್ ಕನ್ಸೋಲಿಡೇಷನ್ ಎಬೋ ಸಪೋರ್ಟ್ ಕನ್ಸೋಲಿಡೇಟ್ ಆಗ್ತಿದೆ ಅಂತಂದರೆ ಮಾರ್ಕೆಟ್ ಮೇ ಬ್ರೇಕ್ ಸಪೋರ್ಟ್. ಸೊ ಯಾವಾಗ ಮಾರ್ಕೆಟು ರೆಸಿಸ್ಟೆನ್ಸ್ನ, ಸ್ಮಾಲ್ ರೆಸಿಸ್ಟೆನ್ಸ್ನ ಟೆಸ್ಟ್ ಮಾಡುತ್ತೆ, ಶಾರ್ಟ್ ಮಾಡಿಬಿಟ್ಟು ಬಿಗ್ ಟಾರ್ಗೆಟ್ನ ಮಾಡಬಹುದು.